ಛೀ ಗಲೀಜು ಜನರು ಅಂತ ಅಸಹ್ಯದಿಂದ ಕೆಳಗಿಳಿದ ಮೈಥಿಲಿಯ ಚಪ್ಪಲಿಯ ಹಿಮ್ಮಡಿ ಬೆಳಗ್ಗೆ ಆಕಳು ಹಾಕಿದ ಸಗಣಿಯ ಒಳಗೆ ಸರಿಯಾಗಿಳಿತು. ಛೀ ಅಂತ ಅಸಹ್ಯವಾಗಿ ಮುಖ ಮಾಡಿದ ಮೈಥಿಲಿಯನ್ನು ನೋಡಿದ್ರು ಗಮನಿಸದೆ ಅಲ್ಲಿಗೆ ಬಂದು ಎಲ್ಲ ಮಕ್ಕಳಿಗೆ ತಾವು ತಂದಿದ್ದ ಚಾಕ್ಲೇಟ್ ಮತ್ತು ಆಟಿಕೆಗಳನ್ನೆಲ್ಲ ಹಂಚುವಂತೆ ಡ್ರೈವರ್ಗೆ ಹೇಳಿ, ಶ್ರೀ ನಡಿ ಮಗುವಿನ ಕೈಯಿಂದ ಕೇಕ್ ಕತ್ತರಿಸೋಣ ಅಂತ ಒಳಗಡೆ ಕರ್ಕೊಂಡು ಹೋದ ಅರ್ಜುನ್. ಎಲ್ಲರೂ ಒಳಗಡೆ ಹೋಗ್ತಾ ಇದ್ರೆ ಇಲ್ಲಿಗೆ ಅನಗತ್ಯವಾಗಿ ಬಂದೆ. ಅರ್ಜುನ್ ಬರಬೇಡ ಅಂದರೂ ನಾನೇ ಕೇಳಲಿಲ್ಲ. ಈಗ ಈ ಗಲೀಜನ್ನು ಹೇಗೆ ಹೋಗಿಸೋದು ಅಂತ ಸಿಡಿಮಿಡಿಗೊಳ್ತಿದ್ದ ಮೈಥಿಲಿಯನ್ನು ಅಲ್ಲೇ ಇದ್ದ ಮತ್ತೊಂದು ಪುಟ್ಟ ಮಗು ನೋಡಿ ಹತ್ತಿರ ಬಂತು. ಅಲ್ಲೇ ನೀರಿನಲ್ಲಿ ಇದೆ ಬನ್ನಿ ಅಂತ ಕರೀತು. ಆ ಮಗು ಮೈಗೆ ತಗಲ್ದಂತೆ 4 ಅಡಿ ದೂರದಲ್ಲಿ ನಡೆಯುತ್ತಾ ಹೋದ್ಲು ಮೈಥಿಲಿ. ಆಶ್ರಮದ ಹಿಂಭಾಗದಲ್ಲಿ ಅಡುಗೆ ಮನೆ ಇದೆ. ಅಲ್ಲಿ ಪಾತ್ರೆಗಳನ್ನು ತೊಳಿತಾ ಇದ್ರು ಬಹಳಷ್ಟು ಕೆಲಸಗಾರರು. ಆ ಜಾಗವೆಲ್ಲ ಸ್ವಲ್ಪ ಅಸ್ತವ್ಯಸ್ತವಾಗಿರೋದನ್ನ ನೋಡಿ ಛೀ ಅಂತ ಮುಖ ಸೊಟ್ಟಗೆ ಮಾಡಿ ಮೂಗು ಮುಚ್ಕೊಂಡ್ಳು. ಆ ಮಗುವಿಗೆ ಇಂತಹ ಅಸಹ್ಯಗಳು ಅಭ್ಯಾಸವಾಗಿದ್ದರಿಂದ ಅಷ್ಟಾಗಿ ಗಮನಿಸಲಿಲ್ಲ. ಅದು ಅಲ್ಲಿ ನಲ್ಲಿ ಇದೆ ತೊಳ್ಕೊಳ್ಳಿ ಅಂತ ಹೋಗ್ತಿದ್ದಾಗ, ನನ್ನ ಚಪ್ಪಲಿಯನ್ನು ನೀನು ತೊಳಿತೀಯಾ, ನನಗೆ ಅಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದ್ಲು. ಪರವಾಗಿಲ್ಲ ಕೊಡಿ ಅಂತ ಮೈಥಿಲಿಯ ಚಪ್ಪಲಿ ಹಿಡಿಯಲು ಹೋದ ಮಗುವನ್ನು ಮತ್ತೊಬ್ಬ ಹುಡುಗಿ ಬಂದು ತಡೆದ್ಲು. ಆ ಹುಡುಗಿ ಅಲ್ಲಿ ಕೆಲಸಗಾರರಿಗೆ ಸಹಾಯ ಮಾಡ್ತಿದ್ಲು. ಏನು ಮಾಡ್ತಿದ್ಯಾ ಅಂತ ಆ ಮಗುವನ್ನು ಕೇಳಿದ್ಲು. ಮೇಡಮ್ ಚಪ್ಪಲಿಗೆ ಸಗಣಿ ಅಂದ್ಕೊಂಡಿದೆ ಅಕ್ಕ, ಅವ್ರು ತೊಳೆಯೋದಕ್ಕೆ ಕಷ್ಟಪಡ್ತಿದ್ರೆ ನಾನು ತೊಳೆದು ಕೊಡ್ತೀನಿ ಅಂತಿದ್ದೀನಿ ಅಂತಿದ್ದ ಆ ಮಗುವನ್ನು ಸ್ವಲ್ಪ ಕೋಪದಿಂದ ನೋಡಿ, ಇಂಥ ಕೆಲಸಗಳನ್ನ ನಿನ್ನನ್ನು ಯಾರು ಮಾಡೋದಕ್ಕೆ ಹೇಳಿದ್ರು? ಚಪ್ಪಲಿಗೆ ಸಗಣಿ ಅಂಟ್ಕೊಂಡ್ರೆ ತೊಳ್ಕೊಳ್ಳೋದು ದೊಡ್ಡ ಕಷ್ಟವೇ, ಹೋಗೊಳಗಡೆ ಅಂತ ಗದರಿಸಿದ್ಲು. ಅಷ್ಟು ಕೋಪವಾಗಿ ಎಂದು ನೋಡಿದ ಆ ಮಗು ಎದರಿ ಹೊರಟು ಹೋಯಿತು. ಯಾಕೆ ಹುಡುಗಿಯನ್ನು ಕಳಿಸ್ಬಿಟ್ಟೆ, ಮಾಡಿದ ಕೆಲಸಕ್ಕೆ ಹಣ ಕೊಡ್ತಿದ್ನಲ್ಲ ಅಂತ ಅಹಂಕಾರದಿಂದ ಕೇಳಿದ್ಲು ಮೈಥಿಲಿ. ನಿಜ ಹೇಳಬೇಕಂದ್ರೆ ಮೈಥಿಲಿ ಅಂದು ಪಾರ್ಟಿ ಅಂತ ವಿಶೇಷವಾಗಿ ಹೆಚ್ಚಿನ ಮೇಕಪ್ ಮಾಡ್ಕೊಂಡು ಬಂದಿದ್ಲು. ಉಡುಪು ಕೂಡ ಅರ್ಜುನ್ ಇದ್ದಾನೆ ಅಂತ ಮೊಣಕಾಲಿನ ಕೆಳಗವರೆಗೆ ಇರೋ ಗೌನ್ ತರಹ ತೊಟ್ಟು ಕೂದಲನ್ನ ಬಿಚ್ಚಿ ದೇವತೆಯಂತೆ ಬಂದಿದ್ಲು. ಅದಕ್ಕೆ ನಮ್ಮ ಅನ್ವಿಕಾ ಈಗ ನೋಡಿದ್ರು ಅವಳನ್ನು ಗುರುತಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅನ್ವಿಕಾ ಕೆಲಸದ ಸುಸ್ತಿನಿಂದ ಬಹಳ ಸೊರಗಿ ಕಾಣಿಸ್ತಿದ್ರಿಂದ ಮೈಥಿಲಿ ಕೂಡ ಈಗ ಅವಳನ್ನ ಗುರುತಿಸಿರಲಿಲ್ಲ. ಹಣ ಕೊಟ್ಟರೆ ಚಪ್ಪಲಿ ತೊಳೆಯೋರು ಯಾರೂ ಇಲ್ಲ ಇಲ್ಲಿ. ನಾವು ಅನಾಥರೇ ಇರ್ಬೋದು, ಆದರೆ ಆತ್ಮಾಭಿಮಾನ ಇಲ್ಲದವರಲ್ಲ. ಆ ಪುಟ್ಟ ಮಗುವಿನಿಂದ ನಿಮ್ಮ ಚಪ್ಪಲಿ ತೊಳೆಸ್ತಿದ್ದೀರಲ್ಲ, ಇದು ಮರ್ಯಾದೆಯಾ ಮೇಡಮ್ ಅಂತ ಸಾಮಾನ್ಯವಾಗಿ ಕೇಳಿದ್ಲು ಅನ್ವಿ. ಬಾಯಿ ಮುಚ್ಚು ಅನಾಥೆ, ನಮ್ಮಂಥವರು ಹಣ ಕೊಡ್ತಿದ್ರೆ ತಿಂದು ಬದುಕ್ತಿರೋರು ನೀವೆಲ್ಲ, ಏನು ನಮ್ಮ ಚಪ್ಪಲಿ ತೊಳೆಯಲಾರಿರಾ ಅಂದ್ಲು ಮೈಥಿಲಿ. ತೊಳೆಯೋದಿಲ್ಲ, ಅಷ್ಟು ನೀಚಿ ಕೆಲಸಕ್ಕೆ ನಾವಿನ್ನೂ ಇಳಿದಿಲ್ಲ. ನೀವು ನಮಗೆ ಹಣ ನೀಡ್ತಿದ್ದೀರಿ ನಿಜ, ಅದಕ್ಕೆ ನಾವು ನಿಮಗೆ ಚಿರಋಣಿಯಾಗಿರ್ತೀವಿ. ನೀವು ಯಾವುದೇ ಅಗತ್ಯ ಇದ್ದರೂ ಮಾಡ್ತೀವಿ ಅಷ್ಟೇ ಹೊರತು ಇಂತಹ ಆತ್ಮಗೌರವಕ್ಕೆ ಧಕ್ಕೆ ತರೋ ಕೆಲಸಗಳನ್ನ ಮಾತ್ರ ಹೇಳಬೇಡಿ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಿದ್ರೆ, ಎಷ್ಟು ಧೈರ್ಯ ನಿನಗೆ ನನ್ನ ಮೇಲೆ ಧ್ವನಿ ಎತ್ತುತ್ತೀಯಾ, ಈಗಲೇ ನಿನ್ನ ಆಶ್ರಮವನ್ನು ಇಲ್ಲದಂತೆ ಮಾಡಬಲ್ಲೆ, ನೋಡ್ತಾ ಇರು ಅಂತ ಹಿಂದೆ ತಿರುಗಿದ ಮೈಥಿಲಿ ಆಗಲೇ ಬಂದ ಶ್ರೀಜಾಳನ್ನು ನೋಡಿ ನಿಂತು ಹೋದ್ಲು. ಏನು ಮೈಥಿಲಿ ಇಲ್ಲಿ ಗಲಾಟೆ ಅಂತ ಶ್ರೀಜಾಳ್ ಹಿಂದೆ ಆ ಪುಟ್ಟ ಮಗು ಕೂಡ ಬಂತು. ಮೈಥಿಲಿ ಏನು ಇಲ್ಲವೆಂದು ಹೇಳೋದಕ್ಕೆ ಪ್ರಯತ್ನಿಸಿದ್ರು ಆ ಮಗು ನಡೆದಿದ್ದು ಎಲ್ಲವನ್ನ ಹೇಳ್ತು. ಯಾಕೆ ಎಲ್ಲಿಗೆ ಹೋದ್ರು ನಿನ್ನ ಅಹಂಕಾರ ಮತ್ತು ಸೊಕ್ಕು ತೋರಿಸ್ತಿರ್ತೀಯ ಮೈಥಿಲಿ, ಅಪ್ಪನಿಗೆ ಫೋನ್ ಮಾಡ್ಲಾ ಅಂತ ಕೋಪದಿಂದ ನೋಡಿದ ತಕ್ಷಣ ಬೇಡ ಅಂತ ಹೇಳಿ ತಾನೇ ತನ್ನ ಚಪ್ಪಲಿ ತೊಳ್ಕೊಂಡು ಸಿಟ್ಟಿನಿಂದ ಹೊರಟು ಹೋದ್ಲು. ಮೈಥಿಲಿಯ ಹಿಂದೆ ಇದ್ದ ಅನ್ವಿಕಾಳನ್ನು ಆಗಲಿ ನೋಡಿದ್ಲು ಶ್ರೀಜಾ. ಹಳೆಯ ಹತ್ತಿ ಬಟ್ಟೆಯ ಚೂಡಿದಾರ್ನಲ್ಲಿ ಸಿರಗನ್ನ ಸೊಂಟಕ್ಕೆ ಕಟ್ಟಿದ್ಲು. ಕೆಲಸ ಮಾಡುವಾಗ ತೊಂದರೆ ಆಗದಂತೆ ಅಲ್ಲಿ ಕೆಲಸ ಮಾಡೋರಿಗೆ ಸಹಾಯವನ್ನು ಮಾಡ್ತಾ ಇದ್ಲು. ಅನ್ವಿಕಾಳ ಕಣ್ಣಲ್ಲಿರೋ ಧೈರ್ಯದ ಜೊತೆಗೆ ಅಪಾರವಾದ ಕರುಣೆ ಶ್ರೀಜಾಳನ್ನು ಮೊದಲ ನೋಟದಲ್ಲೇ ಸೆಳೆಯಿತು. ಕ್ಷಮಿಸಿ, ಅವಳಿಗೇನು ತಿಳಿಯದು, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಅಂತಿದ್ದ ಶ್ರೀಜಾಳನ್ನು ಆಶ್ಚರ್ಯದಿಂದ ನೋಡ್ತಾ, ನೀವ್ಯಾಕೆ ಮೇಡಮ್ ಕ್ಷಮೆ ಕೇಳ್ತಿದ್ದೀರಿ, ನಿಮ್ಮನ್ನು ಇಲ್ಲಿ ಬಹಳ ಬಾರಿ ನೋಡಿದ್ದೀನಿ, ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ದೊಡ್ಡವರಲ್ವಾ, ನಮ್ಮಂಥವ್ರು ಬಂದರೆ ಏನಂದ್ಕೊಳ್ತಾರೋ ಅಂತ ದೂರಾನೇ ಇದ್ದುಬಿಟ್ಟೆ. ಇಂದು ನಮ್ಮ ಗೀತಾಳ ಹುಟ್ಟಿದ ಹಬ್ಬವನ್ನು ನೀವೇ ಆಚರಿಸ್ತಿದ್ದೀರಿ ಅಂತ ನಿನ್ನೆಯಿಂದ ಮಕ್ಕಳೆಲ್ಲ ಬಹಳ ಸಂತೋಷವಾಗಿದ್ದಾರೆ. ನೀವು
ಇವತ್ತು ಬಂದಿದ್ದೀರಿ, ಅವರ ಸಂತೋಷಕ್ಕೆ ಅಳತೆಯೇ ಇಲ್ಲ. ನಿಮ್ಮಂಥ ಒಳ್ಳೆ ಮನಸ್ಸನ್ನು ಹೊಂದಿರೋರಿಗೆ ಎಲ್ಲವನ್ನ ನೀಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಅಂತ ಕೈ ಮುಗಿದ್ಲು. ಹತ್ತಿರ ಬಂದ ಶ್ರೀಜಾ ಅನ್ವಿಕಾಳ ಕೈ ಹಿಡಿದು, ನಿನ್ನ ಹೆಸರೇನು, ಏನು ಓದ್ತಿದ್ಯಾ ಅಂತ ಕೇಳಿದ್ಲು. ನನ್ನ ಹೆಸರು ಅನ್ವಿಕಾ, ಎಲ್ಲರೂ ಜಾನ್ವಿ ಅಂತ ಕೂಡ ಕರೀತಾರೆ. ನಾನು 10ನೇ ತರಗತಿ ಓದ್ತಿದ್ದೀನಿ ಅಂತ ಹೇಳಿದ್ಲು. ಜಾನ್ವಿ ರಾಮ್. ಅವಳ ಹೆಸರನ್ನು ಹೇಳಿದ ತಕ್ಷಣ ಶ್ರೀಜಾಳ ಬಾಯಿಂದ ಅಚಾನಕ್ಕಾಗಿ ಬಂದ ಹೆಸರದು. ಏನಾದರೂ ಹೇಳಿದ್ರಾ? ಹಾಂ, ಒಳ್ಳೆಯ ಹೆಸರು ಅಂತಿದ್ದೆ. ಅನ್ವಿ ಸಣ್ಣ ನಗು ನಕ್ಕು, ಆ ಹುಡುಗಿ ನಿಮ್ಮ ಸಹೋದರಿಯಾ? ಅಲ್ಲ, ಅತ್ತೆ ಮಗಳು. ಸ್ವಲ್ಪ ಕೋಪ ಹೆಚ್ಚು. ಕೋಪ ಅಲ್ಲ ಮೇಡಮ್, ಅದು ಅಹಂಕಾರ. ಸಣ್ಣ ಮಗುವಿನೊಂದಿಗೆ ಹೇಗೆ ನಡ್ಕೊಳ್ಬೇಕು ಅಂತ ಕೂಡ ತಿಳಿಯದಷ್ಟು ಕೀಳಾಗಿ ನೋಡಬೇಕೆ ಅಂತ ಬೇಸರದಿಂದ ಹೇಳಿದ್ಲು ಅನ್ವಿ. ನನಗೆ ನಿಜವಾಗಿಯೂ ಬಹಳ ವಿಷಾದ ಇದೆ ಅನ್ವಿ. ಅವಳನ್ನ ಬಿಟ್ಟುಬಿಡು, ನಡಿ, ಅಲ್ಲಿ ಕೇಕ್ ಕತ್ತಿಸೋದು ಮುಗೀತು, ಹೋಗಿ ಕೆಲವು ಫೋಟೋ ತಗೊಳ್ಳೋಣ ಅಂತ ಕೇಳಿದ್ಲು ಶ್ರೀಜಾ. ನನಗೆ ಫೋಟೋ ಅಭ್ಯಾಸ ಇಲ್ಲ ಮೇಡಮ್, ಇಲ್ಲಿ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಅಂದ್ಲು. ಅವರೆಲ್ಲ ಇದ್ದಾರಲ್ಲ, ನೀನು ಬಾ. ಅವರೆಲ್ಲ ಕೆಲಸಗಾರರಲ್ಲ ಮೇಡಮ್, ನನ್ನಂತೆಯೇ ಯಾರೂ ಇಲ್ಲದವರು. ನಾವೆಲ್ಲ ಒಂದು ಕುಟುಂಬದಂತೆ. ಅಮ್ಮ ಅಪ್ಪನಿಗೆ ಸಹಾಯ ಮಾಡೋದು ನನಗಿಷ್ಟ. ಕೆಲಸ ಮುಗಿಯದಿದ್ದರೆ ವಾರ್ಡನ್ ಮೇಡಮ್ ಬೈತಾರೆ. ನೀವು ಹೋಗಿ, ನನ್ನ ಬಟ್ಟೆ ಕೂಡ ಒದ್ದೆಯಾಗಿದೆ ಅಂದ್ಲು. ನನ್ನ ಹತ್ರ ಬಹಳ ಬಟ್ಟೆಗಳಿವೆ, ನಿನಗೆ ತರ್ತೀನಿ ಮುಂದಿನ ಬಾರಿ ಬರುವಾಗ, ತಗೊಳ್ತೀಯಾ ಅಂದ್ಲು ಶ್ರೀಜಾ. ಇದು ಕೂಡ ನಿಮ್ಮಂಥವರು ನೀಡಿದ್ದೆ, ಖಂಡಿತ ತಗೊಳ್ತೀನಿ ಅಂದ್ಲು. ಧನ್ಯವಾದಗಳು ಅನ್ವಿ. ನಿನ್ನ ಜೊತೆ ಮಾತಾಡ್ತಿದ್ರೆ ಸಮಯ ತಿಳಿಯುತ್ತಲೇ ಇಲ್ಲ. ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯಾ? ನಿಮ್ಮ ವಾರ್ಡನ್ ಹತ್ರ ಅನುಮತಿ ನಾನು ಕೇಳ್ತೀನಿ ಅಂದ್ಲು. ಅನ್ವಿ ಮಾತಾಡಲಿಲ್ಲ. ಏನಾಯಿತು? ಬರ್ಲಾರೆ ಮೇಡಮ್ ಅಂದ್ಲು. ಅದೇ ಯಾಕೆ? ಒಮ್ಮೆ ಹೀಗೆ ಒಬ್ಬರು ನನ್ನನ್ನು ಮತ್ತು ನನ್ನ ಜೊತೆ ಮತ್ತಿಬ್ಬರು ಹುಡುಗಿಯರನ್ನು ಯಾವುದೋ ಕಾರ್ಯಕ್ರಮ ಇದೆ, ಕೆಲಸಕ್ಕೆ ಸಹಾಯವಾಗಿ ಕಳಿಸಿ ಅಂತ ಕೇಳಿದ್ದಕ್ಕೆ ಹೋದವು. ಆದರೆ ಅಂತ ಹೇಳಲಾಗದೆ ಸುಮ್ಮನಾದ್ಲು. ಏನಾಯಿತು? ಅನ್ವಿಕಾಳ ಕಣ್ಣಲ್ಲಿ ನೀರು ತುಂಬಿತು. ನನ್ನ ಜೊತೆ ಇದ್ದ ಅಕ್ಕನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಲಾಗದೆ ಮೌನವಾದ್ಲು. ಶ್ರೀಜಾ ದಂಗಾಗಿ ಹೋದ್ಲು. ಕೆಲವು ದಿನಗಳ ನಂತರ ಆ ಅಕ್ಕ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ನೀಡಿ ಸತ್ತು ಹೋದ್ರು. ಅವಳಿಗೆ ಹುಟ್ಟಿದ ಮಗು ಕೂಡ ಇಲ್ಲೇ ಇದೆ. ಅಂದಿನಿಂದ ನಾವು ಯಾರು ಆಶ್ರಮ ಬಿಟ್ಟು ಹೊರಗೆ ಹೋಗೋದಿಲ್ಲ ಮೇಡಮ್ ಅಂದ್ಲು. ನಿನ್ನ ನೋವಿನಲ್ಲಿ ಅರ್ಥ ಇದೆ ಅನ್ವಿ, ಬರಬೇಡ ಬಿಡು, ನಾನೇ ಸಮಯ ನೋಡಿಕೊಂಡು ಬರ್ತೀನಿ. ಇಷ್ಟರಲ್ಲಿ ಶ್ರೀ ಎಂಬ ಕೂಗು ದೂರದಿಂದ ಕೇಳಿಸ್ತು. ನನ್ನ ತಮ್ಮ ಕರೀತಿದ್ದಾನೆ, ನಾನು ಹೋಗ್ತೀನಿ ಅಂದ್ಲು. ಹಾಗೆ ಅಂತ ಹೇಳಿ 1 ನಿಮಿಷ ತಡೆದು ಪಕ್ಕದಲ್ಲೇ ಇದ್ದ ಗುಲಾಬಿ ಹೂವನ್ನು ಕಿತ್ತು ಶ್ರೀಜಾಳಿಗೆ ನೀಡಿ, ಈ ಗಿಡವನ್ನು ನಾನೇ ನೆಟ್ಟಿದ್ದು, ಇದೇ ಮೊದಲ ಹೂವು. ನೀವು ಇಂದು ಬರ್ತೀರಿ ಅಂತ ಯಾರಿಗೂ ಕೇಳೋದಕ್ಕೆ ಬಿಡದೆ ಜಾಗರೂಕತೆಯಿಂದ ಕಾಯ್ದಿದ್ದೆ ಅಂದ್ಲು ಅನ್ವಿ. ಧನ್ಯವಾದಗಳು ಅನ್ವಿ, ಇದು ನನಗೆ ಬಹಳ ಮುಖ್ಯವಾದ ಅಪರೂಪದ ಉಡುಗೊರೆ ಅಂತ ಜಡಿಯಲ್ಲಿ ಮುಡಿದುಕೊಂಡ್ಳು. ಬಹಳ ಇಷ್ಟದಿಂದ ನೋಡಿದ್ಲು ಅನ್ವಿ. ಬಾಯ್ ಹೇಳಿ ಶ್ರೀಜಾ ಹೊರಟು ಹೋಗ್ತಾ ಇದ್ದರೆ ಯಾವುದೋ ಪ್ರಾಣ ಸ್ನೇಹಿತೆಯಿಂದ ದೂರ ಆಗ್ತಿರುವಂತಹ ನೋವು ಅನ್ವಿಕಾಳಲ್ಲಿ. ಎಲ್ಲಿಗೆ ಹೋಗಿದ್ದೆ ಶ್ರೀ? ನಿನಗಾಗಿ ಎಲ್ಲ ಕಡೆ ಹುಡುಕ್ತಿದ್ದೆ ಅಂದ ಅರ್ಜುನ್. ನನ್ನ ಗೆಳತಿಯನ್ನು ಭೇಟಿ ಮಾಡಿ ಬರ್ತಿದ್ದೀನಿ ಅಂತ ಹೇಳ್ತಾ ಇರೋ ಶ್ರೀಜಾಳ ಜಡಿಯಲ್ಲಿರೋ ಎಳೆಯ ಗುಲಾಬಿಯನ್ನು ನೋಡಿ, ಈ ಹೂವು ಯಾರು ನೀಡಿದ್ದು ಅಂದ ಅನುಮಾನದಿಂದ ನೋಡ್ತಾ. ಅರ್ಜುನ್ನ ಅನುಮಾನ ನೋಡಿ ಶ್ರೀಜಾ ನಕ್ಕದ್ಲು. ಕೇಳ್ತಿದ್ರೆ ಹೇಳ್ದೆ ನಗ್ತಿದೆಯಲ್ಲ, ಯಾಕೆ ಶ್ರೀ? ನನ್ನ ಆತ್ಮೀಯ ಗೆಳತಿ ನೀಡಿದ್ದಾಳೆ ಅಂತ ಹೇಳ್ತಿದ್ದೀನಿ, ಆ ಅನುಮಾನ ಏಕೆ ತಮ್ಮ? ಯಾರ ಗೆಳತಿ, ತೋರಿಸು ನನಗೆ ಅಂದ. ತೋರಿಸೋದಿಲ್ಲ ಅಂದ್ಲು. ನೀನು ಹೇಳದಿದ್ರೆ ನಾನು ತಿಳಿದುಕೊಳ್ಳೋದಿಲ್ಲ ಅಂದ್ಕೊಂಡಿದ್ಯಾ? ಈಗಲೇ ಯಾರು ಅಂತ ನೋಡಿ ಬರ್ತೀನಿ ಅಂತ ಹೊರಟ ಅರ್ಜುನನ್ನು ತಡೆದು, ಅವಳೊಬ್ಬ ಹುಡುಗಿ ಎನ್ನುತ್ತಾ ಮೈಥಿಲಿ ಮಾಡಿದ ಕೆಲಸವನ್ನು ಹೇಳಿ ಅನ್ವಿಕಾ ಯಾರು ಎಂಬುದನ್ನು ಕೂಡ ಹೇಳಿದ್ಲು ಶ್ರೀಜಾ. ಓ ಅಂತ ಶ್ರೀಜಾಳ ಹಿಂದೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇಷ್ಟರಲ್ಲಿ ಬಂದ ಮೈಥಿಲಿ, ಮುಗೀತೆ ನಿಮ್ಮ ಸಮಾಜ ಸೇವೆ, ಮನೆಗೆ ಹೋಗಬೇಕು ಅಂದ್ಲು. ಕನಿಷ್ಠ ಹುಟ್ಟಿದ ಹಬ್ಬದ ಮಗುವಿಗೆ ಶುಭ ಕೋರಿದೆಯಾ ಮೈಥಿಲಿ ಅಂದ ಅರ್ಜುನ್ ಕೈಗಳನ್ನ ಕಟ್ಕೊಂಡು. ಅಂತಹ ಗಲೀಜು ಜನರನ್ನು ನೋಡಬೇಕಂದ್ರೆ ನನಗೆ ಅಸಹ್ಯ, ಇನ್ನು ಶುಭ ಕೋರಬೇಕಾ? ನಿಜಕ್ಕೂ ಇಲ್ಲಿಗೆ
ಅಂತ ಹೇಳಿದರೆ ಬರುತ್ತಲೇ ಇರಲಿಲ್ಲ ಅಂತ ಸಿಟ್ಟಿನಿಂದ ನಡೆಯುತ್ತಾ ಹೋಗಿ ಕಾರ್ನಲ್ಲಿ ಕೂತ್ಲು. ಅಲ್ಲಿನ ಮಕ್ಕಳಿಗೆ ಬಾಯ್ ಹೇಳಿ ಶ್ರೀಜಾ ಕಾರ್ನಲ್ಲಿ ಕೂತ್ಲು. ಅವಳು ಕೂತ್ಕೊಳ್ಳೋ ಸಮಯದಲ್ಲಿ ಜಡಿಯಲ್ಲಿದ್ದ ಗುಲಾಬಿ ಕೆಳಗೆ ಬಿತ್ತು. ಕಾರ್ ಹತ್ತುವಾಗ ನೋಡಿದ ಅರ್ಜುನ್ ಆ ಗುಲಾಬಿಯನ್ನು ಎತ್ಕೊಂಡ. ಒಳ್ಳೆಯ ಸುಗಂಧ ಸೂಸ್ತಿದ್ದ ಅದರ ಪರಿಮಳ ಮೂಗಿಗೆ ಬಡಿಯಿತು. ಕ್ಷಣಕಾಲ ಕಣ್ಮುಚ್ಚಿದ ಅವನಲ್ಲಿ ಯಾವುದೋ ಒಂದು ಭಾವನೆ. ಅರ್ಜುನ್ ಅಂತ ಕರೆದಿರೋ ಶ್ರೀಜಾಳ ಧ್ವನಿಗೆ ಆ ಗುಲಾಬಿಯನ್ನು ಅವಳ ಕೈಗೆ ನೀಡಿ ಕಾರ್ ಹತ್ತದ. ಕಾರ್ ಆವರಣ ದಾಟಿ ಹೊರಟು ಹೋಯಿತು. ಶ್ರೀಜಾ ಇರ್ಬೋದು ಅಂತ ಕೆಲಸ ಎಲ್ಲ ಮುಗಿಸಿ ಓಡ್ ಬಂದ ಅನ್ವಿಕಾಳಿಗೆ ಕಾರ್ ಗೇಟ್ ದಾಟಿ ಹೋಗೋದು ಕಾಣ್ತು. ಹಾಗೆಯೇ ನೋಡ್ತಾ ನಿಂತು ಹೋದ್ಲು. ಮನೆಗೆ ಬಂದು ಮೈಥಿಲಿ ಕಿರಿಕಿರಿ ಮಾಡ್ತಾ ಕೈ ಚೀಲವನ್ನು ಸೋಫಾಗೆ ಎಸ್ದು ತನ್ನ ಕೋಪವನ್ನು ಹೇಗೆ ತೀರಿಸ್ಕೊಳ್ಬೇಕಂತ ತಿಳಿಯದೆ ಕುದಿತಾ ಇದ್ಲು. ಶ್ರೀಜಾಳನ್ನು ಮನೆಯ ಹತ್ರ ಬಿಟ್ಟು ಆಫೀಸ್ನಲ್ಲಿ ಕೆಲಸ ಇದೆ ಅಂತ ಹೊರಟು ಹೋದ ಅರ್ಜುನ್. ಹುಟ್ಟಿದ ಹಬ್ಬ ಹೇಗಾಯಿತು ಅಂತ ಕೇಳ್ತಿದ್ದ ಕರುಣಾ ಅವರೊಂದಿಗೆ ಮಾತಾಡ್ತಿದ್ದ ಶ್ರೀಜಾಳನ್ನು ನೋಡಿ, ಇವಳಿಂದಲೇ ಭಾವ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನನ್ನು ಗಮನಿಸ್ತಲೇ ಇಲ್ಲ, ಹೇಗಾದರೂ ಇವಳನ್ನು ಭಾವನಿಂದ ದೂರ ಮಾಡಬೇಕು. ಆದರೆ ಅದೆಲ್ಲ ಅಷ್ಟು ಸುಲಭ ಅಲ್ಲ. ಹೋಗಲಿ, ಮನೆಯವರಲ್ಲಿ ಶ್ರೀಜಾ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸಿದ್ರೆ ಹೇಗೆ? ಮೈಥಿಲಿಗೆ ಯಾವುದೋ ಆಲೋಚನೆ ಹೊಳೆಯಿತು. ಕೂಡಲೇ ಕೋಣೆಗೆ ಹೋಗಿ ಯಾರಿಗೋ ಫೋನ್ ಮಾಡಿದ್ಲು. ಅವರಿಗೆ ತನ್ನ ಯೋಜನೆಯನ್ನು ವಿವರಿಸಿ ಏನು ಮಾಡಬೇಕಂತ ಹೇಳಿ ಫೋನ್ ಇಟ್ಲು. ಶ್ರೀ, ನಿನ್ನ ಕೆಲಸ ಇನ್ನೂ ಖತಮ್ ಅಂತ ಕ್ರೂರವಾಗಿ ನಕ್ಕಿದ್ಲು. 2 ದಿನಗಳ ನಂತರ ಅರ್ಜುನ್ ಮತ್ತು ಶ್ರೀಜಾ ಅವರಿಗಿಂತ ಮೊದಲೇ ಕಾಲೇಜಿನಿಂದ ಮನೆಗೆ ಬಂದಳು ಮೈಥಿಲಿ. ತಾನು ಬರೋ ಹೊತ್ತಿಗೆ ಚಂದ್ರಮೌಳಿ ಮನೆಯಲ್ಲೇ ಇದ್ದಾರೆ ಅಂತ ತಿಳಿಯಿತು. ಚಹಾ ತಗೊಂಡು ಹೋಗ್ತಿದ್ದ ವಾಸವಿ ಅವರನ್ನು ತಡೆದು, ನಾನು ತಗೊಂಡು ಹೋಗ್ತೀನತ್ತೆ, ನೀ ಹೋಗಿ ಕೆಲಸ ನೋಡು ಅಂತ ಹೇಳಿ ಕಪ್ ತೆಗೆದುಕೊಂಡ್ಳು. ಹೇಳಿದ ಕೆಲಸವನ್ನೇ ಮಾಡದ ನೀನು ಇಂದು ಹೇಳದೇ ಮಾಡ್ತಿದ್ಯಲ್ಲಮ್ಮ ಅಂದರು ನಗ್ತ. ಮಾವನ ಜೊತೆ ಮಾತಾಡಿ ಬಹಳ ದಿನ ಆಯಿತು, ಸ್ವಲ್ಪ ಹಾಗೆ ಹರಟೆ ಹೊಡೆದು ಬರ್ತೀನಿ ಅಂತ ಸಿಹಿಯಾಗೇಳಿ ಕೋಣೆಯೊಳಗೆ ಹೋದ್ಲು. ಮಾವ ಎಂಬ ಮೈಥಿಲಿಯ ಕರೆಯಿಂದ ಆಫೀಸ್ ಕಡತಗಳನ್ನ ನೋಡ್ತಿದ್ದ ಚಂದ್ರಮೌಳಿ ಅವುಗಳನ್ನ ಪಕ್ಕಕ್ಕಿಟ್ಟು, ಅರೆ ನಿನಗ್ಯಾಕೆ ಈ ಕೆಲಸಗಳೆಲ್ಲ, ಅತ್ತೆ ಇದ್ದಾಳಲ್ಲ ಅಂದರು ಕಪ್ಪಡಿಯುತ್ತ. ಇದರಲ್ಲಿ ಕೆಲಸ ಏನಿದೆ ಮಾವ, ಮೆಟ್ಟಿಲವರೆಗೆ ಅತ್ತೆ ತಂದರು, ಅಲ್ಲಿಂದ ನಾನು ತಂದೆ, ಇದು ಒಂದು ಕೆಲಸವೇ? ನೀವು ನಿಜಕ್ಕೂ ಮನೆಯಲ್ಲೇ ಇರೋದಿಲ್ಲ, ಈ ನಡುವೆ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೆ ಅಂತ ಮುದ್ದಾಗಿ ಹೇಳ್ತಿದ್ರೆ, ಸ್ವಲ್ಪ ಕೆಲಸ ಇದೆ ಮಗಳೇ, ಹೊಸ ಯೋಜನೆ ಒಂದು ಬಂದಿದೆ, ಬಿಡುವಿಲ್ಲದ ಸಭೆಗಳು ನಡೀತಿವೆ, ಏನೋ ಇಂದು ಬೇಗ ಬಂದಿದೆ ಅಂದರು. ಸ್ವಲ್ಪ ತಲೆನೋವು ಅಂತ ಬಂದೆ ಅಂದ್ಲು. ಮೊನ್ನೆ ಹುಟ್ಟಿದಬ್ಬಕ್ಕೆ ಹೋಗಿದೆಯಲ್ಲ, ಪಾರ್ಟಿ ಹೇಗಾಯಿತು ಅಂತ ಕೇಳಿದ್ರು. ತುಂಬ ಬೇಸರ, ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಆದರೂ ಶ್ರೀಜಾ ಅನಾಥಾಶ್ರಮಕ್ಕೆ ಹೋಗ್ತಾಳೆ ಅಂತ ನಿನಗೆ ಮೊದಲೇ ತಿಳಿದಿತ್ತಾ ಅಂತ ಕೇಳಿದ್ಲು. ಗೊತ್ತು ಮಗಳೇ, ಅವಳು ನನಗೆ ಎಡಿಯೇ ಹೊರಟಿದ್ದು ಅಂತಿದ್ರೆ, ಯಾಕೆ ಮಾವ ಅಂತ ಕೆಳಮಟ್ಟದ ಜನರ ಹತ್ರ ಕಳಿಸ್ತೀಯಾ? ಎಲ್ಲರ ಕಣ್ಣು ಅವಳ ಮೇಲೆ ಇರುತ್ತೆ ಎಂಬ ಮೈಥಿಲಿಯ ಮಾತಿಗೆ, ಯಾರಮ್ಮ ಅವರು? ಶ್ರೀಜಾ ಅಷ್ಟೇನು ಸಿದ್ಧವಾಗಿಯೂ ಇರಲಿಲ್ವಲ್ಲ, ಸಾಮಾನ್ಯವಾಗಿ ಇದ್ಲಲ್ಲ ಅಂದರು ಚಂದ್ರಮೌಳಿ. ಸಾಮಾನ್ಯವಾಗಿಯೇ, ಕುತ್ತಿಗೆಯಲ್ಲಿ ವಜ್ರದಾರ, ಕೈಗೆ ವಜ್ರದ ಉಂಗುರ, ಕಿವಿಗಳಿಗೆ ವಜ್ರದ ಓಲೆ, ಅವಳಿಗೆ ಚಿನ್ನದ ಅಗತ್ಯ ಇಲ್ಲ ಮಾವ, ಅವಳೇ ಚಿನ್ನದಂತೆ ಹೊಳಿತಾ ಇದ್ಲು. ನಿಮ್ಮ ಆಸ್ತಿಯನ್ನೆಲ್ಲ ಹಾಗೆ ಮೈ ಮೇಲೆ ಹಾಕ್ಕೊಂಡಿದ್ದಾಳೆ ಮತ್ತೆ ಅಂತ ಅಕ್ಕನನ್ನು ಅಲ್ಲಿರೋ ಗಂಡು ಹುಡುಗರು ಹೇಗೆ ನೋಡ್ತಿದ್ರು ಗೊತ್ತಾ? ನನಗಂತೂ ತುಂಬ ಕೋಪ ಬಂತು, ತಿಂದು ಬಿಡುವಂತೆ ನೋಡ್ತಿದ್ರು ಅಂತಿದ್ರೆ ಚಂದ್ರಮೌಳಿ ಅವರ ಮುಖದ ಬಣ್ಣ ಬದಲಾಯಿತು. ಹೆಣ್ಣುಮಕ್ಕಳು ಅಂದಮೇಲೆ ಹಾಗೆ ನೋಡ್ತಾರೆ ಬಿಡು ಮಗಳೇ, ತಪ್ಪೇನಿಲ್ಲ ಅಂತಿದ್ರೆ ಅವರು ನೋಡಿದ್ರು ಸರಿ. ಶ್ರೀಜಾ ಕೂಡ ಅವರನ್ನು ನೋಡಿ ದೂರ ಇರದೆ ಚೆನ್ನಾಗಿ ಮಾತಾಡ್ತಾ ನಗ್ತಾ ಕೇಕ್ ತಿನ್ನಿಸ್ಲು ಮಾವ ಅಂತ ಹೇಳ್ತಿದ್ರೆ ಚಂದ್ರಮೌಳಿ ಅವರ ಕಣ್ಣುಗಳು ಸಣ್ಣದಾದವು. ಏನಮ್ಮ ನೀನು ಹೇಳ್ತಿರೋದು ಅಂದರು. ಹೌದು ಮಾವ, ಅಲ್ಲಿರೋದು ಕೇವಲ ಸಣ್ಣ ಮಕ್ಕಳಲ್ಲ, ಕೆಲಸ ಮಾಡೋ ಹುಡುಗರು ಕೂಡ ಇದ್ದಾರೆ. ಮೀಸೆ ಗಡ್ಡದೊಂದಿಗೆ ನೋಡೋದಕ್ಕೆ ಭಯ ಆಯಿತು. ಮತ್ತು ಅರ್ಜುನ್ ಏನು ಅನ್ಲಿಲ್ವಾ ಅಂದರು. ಭಾವ ಇದ್ದಾಗ ಅವರು ನಿಜಕ್ಕೂ ಶ್ರೀಜಾ ಇದ್ದ ಕಡೆ ಇರಲೇ ಇಲ್ಲ. ಭಾವ ಇಲ್ಲದಾಗಲೇ ಅವಳ ಸುತ್ತ ತಿರುಗ್ತಾ ಮಾತನಾಡೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ನಾನು ಆ ಅವಕಾಶ ನೀಡಲಿಲ್ಲ ಬಿಡಿ. ಅವಳ ಪಕ್ಕದಲ್ಲೇ ಇದ್ದು ಅವರನ್ನು ಗುರಾಯಿಸಿ ನೋಡಿದೆ.
ನನ್ನ ನೋಡಿ ಸ್ವಲ್ಪ ತಗ್ಗಿದ್ರು. ಇನ್ಯಾವತ್ತೂ ಅಂಥ ಜಾಗಗಳಿಗೆ ಕಳಿಸ್ಬೇಡಿ ಮಾವ. ಶ್ರೀಜಾ ಮುಗ್ದೆ ಎಲ್ಲರೂ ಒಳ್ಳೆಯವರು ಅಂತ ನಂಬ್ತಾಳೆ. ನಾನು ಬುದ್ಧಿವಂತಿ ಅಲ್ವೇ, ಅವರನ್ನು ತಕ್ಷಣ ಗಮನಿಸ್ದೆ ಅಂತ ಹೇಳ್ತಿದ್ರೆ, ಸರಿ ಮಗಳೇ, ನೀನು ಹೇಳ್ತಿದ್ದೀಯಲ್ಲ, ಇನ್ನು ನಾನು ಯಾಕೆ ಕಳಿಸ್ತೀನಿ, ಇನ್ನೂ ಕಳಿಸೋದಿಲ್ಲ. ಅವಳು ಹೋಗ್ತೀನಿ ಅಂದರೂ ಬೇಡ ಅಂತ ಹೇಳ್ತೀನಿ ಅಂದರು. ನಾನು ಹೀಗೆ ಹೇಳಿದೆ ಅಂತ ಭಾವನೆಗೆ ತಿಳಿದ್ರೆ ನನ್ನನ್ನು ಬೈತಾನೆ, ಮೊನ್ನೆ ಹೊಡೆದ ಕೂಡ ಅಂತ ಮುಗ್ಧವಾಗಿ ಮುಖ ಮಾಡಿದ್ಲು. ಅವನಿಗೆ ನಾನು ಹೇಳೋದಿಲ್ಲ ಬಿಡು. ಹಾಗೆ ಶ್ರೀಜಾ ಹೊರಗೆ ಹೋಗುವಾಗ ಗಮನಿಸ್ತಾ ಇರು ಮಗಳೇ, ಅರ್ಜುನ್ಗೆ ಹೇಳಿದ್ರೆ ಕೋಪ ಮಾಡ್ಕೊಳ್ತಾನೆ ಅಂದರು. ಆ ಮಾತಿಗೆ ಮೈಥಿಲಿಗೆ ಎಲ್ಲಿಲ್ಲದ ಉತ್ಸಾಹ ಬಂತು. ಶ್ರೀಜಾ ಅಂದರೆ ನನಗೂ ಇಷ್ಟ ಮಾವ. ಅವಳ ಶಾಂತ ಸ್ವಭಾವ, ಎಷ್ಟು ಚೆನ್ನಾಗಿ ಮಾತನಾಡ್ತಾಳೆ. ಅಂಥವಳನ್ನು ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ ಕೂಡ. ನಾನಿದ್ದೀನಿ ಅಲ್ವಾ, ನೀವೇನು ಹೆದರಬೇಡಿ ಅಂತ ತನ್ನ ಮಾಯದ ಮಾತುಗಳಿಂದ ಮಾವನನ್ನು ನಂಬಿಸಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.